ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ನೇ ಅಧ್ಯಾಯದಲ್ಲಿ ಕೊನೆಯ ಕ್ರಾಂತಿಯಾದಂತಹ ಚೈನಾ ಕ್ರಾಂತಿಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವ. ಚೈನಾ ಕ್ರಾಂತಿ ಸುಮಾರು ವರ್ಷಗಳ ಹಿಂದೆ ಮಂಚು ರಾಜವಂಶದವರು ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದಾಯಿತು. ಸುಮಾರು ವರ್ಷಗಳ ಹಿಂದೆ. ಈ ಸಂದರ್ಭದಲ್ಲಿ ಈ ರಾಜವಂಶದವರು, ಈ ರಾಜ್ಯದ ಪ್ರತ್ಯೇಕತೆ ಏನು ಅಂತ ಕೇಳಿದ್ರೆ, ಇವರು ಹೊರ ರಾಜ್ಯದ ರಾಜರುಗಳನ್ನು ಅಥವಾ ವ್ಯಾಪಾರಸ್ಥರನ್ನು ತಮ್ಮ ರಾಜ್ಯಕ್ಕೆ ಬರಮಾಡಿಕೊಂಡು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ರಾಯ್ತು. ಉದಾಹರಣೆಗೆ ಯುರೋಪಿಯನರು, ಬ್ರಿಟನ್ ಇವರೆಲ್ಲ ಬಂದು ಚೈನಾದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರಾಯ್ತು. ಎಲ್ಲ ಯಾವುದೆಲ್ಲ ರಾಜ್ಯಗಳಿವೆ ಅವರನ್ನೆಲ್ಲ ತಮ್ಮ ರಾಜ್ಯಕ್ಕೆ ಬರಮಾಡಿಕೊಂಡು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನು ಅವರು ಕಲ್ಪಿಸ್ತಾ ಇದ್ರಾಯ್ತು. ಇದರಿಂದ ಚೈನಾದಲ್ಲಿರುವಂಥ ಮಂಚು ರಾಜರು ಬಹಳ ಐಷಾರಾಮವಾದಂಥ ಜೀವನವನ್ನು ಮಾಡ್ತಿದ್ರಾಯ್ತು. ಅಲ್ಲಿರುವಂಥ ಅಧಿಕಾರ ಆಗಿರ್ಬೋದು, ಉನ್ನತ ಅಧಿಕಾರಿಗಳಿರ್ಬೋದು, ರಾಜವಂಶಜರಾಗಿರ್ಬೋದು, ಇವರೆಲ್ಲೂ ಕೂಡ ಐಷಾರಾಮವಾದಂಥ ಜೀವನವನ್ನು ಸಾಗಿಸ್ತಾ ಇದ್ರಾಯ್ತು. ಚೈನಾ ಅಂತ ಹೇಳಿದ್ರೆ ಈ ಮೊದಲೇ ಬಹಳ ಪ್ರಾಫಿಟಬಲ್ ಆದಂಥ ಒಂದು ಸಾಮ್ರಾಜ್ಯವಾಗಿತ್ತು. ಅಲ್ಲಿ ಪ್ರಧಾನವಾಗಿ ರೇಷ್ಮೆ, ಮಣ್ಣಿನ ಪಾತ್ರೆ, ಅದೇ ರೀತಿಯಲ್ಲಿ ಕಾಫಿ, ಟೀ, ಚೈನಾದ ಸಿಲ್ಕ್ಸ್ ಇತ್ಯಾದಿಗಳೆಲ್ಲ ಬಹಳವಾದಂತಹ ಉತ್ಪಾದನೆ ಜಾಸ್ತಿಯಾಗಿತ್ತು. ಮಾತ್ರವಲ್ಲಂತ ಸಂಪದ್ಭರಿತವಾದಂತಹ ವಸ್ತುಗಳು ಜಾಸ್ತಿ ಇರುವ ಕಾರಣ ಯುರೋಪಿಯನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನೆಲ್ಲ ಮನಗಂಡು ವ್ಯಾಪಾರ ಮಾಡಿಕೊಂಡು ಇಲ್ಲಿರುವಂಥ ಸಂಪದ್ಭರಿತ ವಸ್ತುಗಳನ್ನೆಲ್ಲ ಅವರು ಯುರೋಪಿಗೆ ಸಾಗಿಸ್ತಾರೆ. ಅವರು ರಾಜರಿಗೆ ಬೇಕಾದಂಥ ಹಣವನ್ನು, ಸಂಪತ್ತನ್ನೆಲ್ಲ ಕೊಟ್ಟುಕೊಂಡು ಇಲ್ಲಿರುವಂತಹ ಸಂಪದ್ಭರಿತ ವಸ್ತುಗಳನ್ನೆಲ್ಲ ಅವರು ಯುರೋಪಿಗೆ ಕೊಂಡೋಗ್ತಾರೆ. ಈ ರೀತಿಯಲ್ಲಿ ಯುರೋಪಿನಲ್ಲಿರುವಂತಹ ವಸ್ತುಗಳನ್ನು ಈಚೆಗೆ ತಾರದೆ ಇಲ್ಲಿರುವಂತಹ ಸಂಪದ್ಭರಿತ ವಸ್ತುಗಳನ್ನೆಲ್ಲ ಅವರು ಕೊಂಡೋಗ್ತಾರೆ. ಇಲ್ಲಿರುವಂತಹ ಮಂಚು ರಾಜರು ಬಹಳ ಸಂಪತ್ತಿನಿಂದ ಐಷಾರಾಮವಾದ ಜೀವನವನ್ನು ಸಾಗಿಸ್ತಾರೆ. ಕೊನೆಗೆ ಯುರೋಪಿನರು ದಿವಾಳಿಗೆ ತಲುಪ್ತಾರೆ. ಅವರ ಕೈಯಲ್ಲಿ ಸಂಪತ್ತು ಇಲ್ಲದಾಗ್ತದೆ, ದುಡ್ಡು ಇಲ್ಲದಾಗ್ತದೆ. ಆಗ ಅಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಒಟ್ಟು ಸೇರಿಕೊಂಡು ಒಂದು ಗೂಢಾಲೋಚನೆಯನ್ನು ಮಾಡ್ತಾರೆ. ಹೇಗಾದರೂ ಮಾಡಿ ಈ ಮಂಚ್ ರಾಜ್ಯದ ರಾಜರ ಹತ್ರ ಇರುವಂತಹ ದುಡ್ಡುಗಳನ್ನೆಲ್ಲ ದೋಚಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡಿಕೊಂಡು ಒಂದು ವ್ಯಾಪಾರವನ್ನು ಅವರು ಪ್ರಾರಂಭಿಸ್ತಾರೆ. ಓಪಿಯಂ ಟ್ರೇಡ್ ಅಂತೇಳಿ ಹೇಳ್ತಾರೆ ಅದಕ್ಕೆ, ಕಪ್ಪು ವ್ಯಾಪಾರ ಅಂತೇಳಿ. ಯುರೋಪಿನಲ್ಲಿರುವಂತಹ ಲಹರಿ ಪದಾರ್ಥ, ಮಾದಕ ವಸ್ತುಗಳು ಏನಿವೆಯೋ ಅವುಗಳನ್ನೆಲ್ಲ ಚೈನಾಕ್ಕೆ ತಂದುಕೊಂಡು ಇಲ್ಲಿ ಮಾರಾಟ ಮಾಡುವಂಥದ್ದು. ಈ ರೀತಿಯಲ್ಲಿ ಚೈನಾದಲ್ಲಿ ಮಾರಾಟ ಮಾಡಿಕೊಂಡು ಚೈನಾದಲ್ಲಿರುವಂತಹ ದುಡ್ಡುಗಳನ್ನೆಲ್ಲ ದೋಚಿಕೊಂಡವರು ಯುರೋಪಿಗೆ ಕೊಂಡೋಗ್ತಾರೆ. ಚೈನಾದಲ್ಲಿರುವಂತಹ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಅಡಿಕ್ಟ್ ಆಗ್ತಾರೆ. ಮಾದಕ ವಸ್ತುವಿಗೆ ಅಡಿಕ್ಟ್ ಆಗ್ತಾರೆ. ಮಾದಕ ವಸ್ತು ಇಲ್ಲದೆ ಜೀವನ ಮಾಡುವಂತಿಲ್ಲ. ಆ ಪರಿಸ್ಥಿತಿಗೆ ಚೈನಾದ ಜನರು ತಲುಪ್ತಾರೆ. ಈ ರೀತಿಯಲ್ಲಿ ವ್ಯಾಪಾರವನ್ನು ಮುಂದುವರಿಸ್ತಾ ಹೋಗುವ ಸಂದರ್ಭದಲ್ಲಿ ಇದನ್ನೆಲ್ಲ ಬಲಿಷ್ಠವಾದಂಥ, ಪ್ರಪಂಚದಲ್ಲೇ ಬಲಿಷ್ಠವಾದಂಥ ರಾಜ್ಯ ಅಮೇರಿಕವನ್ನು ಚೈನಾ ರಾಜ್ಯಕ್ಕೆ ಬರಲಿಕ್ಕೆ ಯುರೋಪಿನರು ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಇರುವಂಥ ಸಂಪದ್ಭರಿತ ವಸ್ತುಗಳನ್ನೆಲ್ಲ ದೋಚುವುದು ಮಾತ್ರವಲ್ಲ, ಅದರ ಜೊತೆಗೆ ಇಲ್ಲಿರುವ ಹಣ, ಸಂಪತ್ತು ಏನಿದೆ ಅದನ್ನು ಕೂಡ ದೋಚಲಿಕ್ಕೆ ಯುರೋಪಿನವರು ಪ್ಲ್ಯಾನ್ ಮಾಡ್ತಿರೋರು. ಅಮೇರಿಕನವರು ಕೂಡ ಬಂದರೆ ಅದು ಕಷ್ಟ ಆಗ್ಬೋದು ಅಂತೇಳಿ ಅವರನ್ನು ಇಲ್ಲಿಗೆ ಎಂಟ್ರಿ ಮಾಡಲಿಕ್ಕೆ ಬಿಡುವುದಿಲ್ಲ. ಈ ಸಂದರ್ಭದಲ್ಲಿ ಅಮೇರಿಕದ ಜಾಯಿಂಟ್ ಸೆಕ್ರೆಟರಿ ಆದಂಥ ಜಾನ್ ಹೈ ಒಂದು ಪ್ರತ್ಯೇಕ ಕಾನೂನನ್ನು ತರ್ತಾನೆ. ಯಾವ ಕಾನೂನು ಅಂತ ಹೇಳಿದ್ರೆ, ಓಪನ್ ಡೋರ್ ಪಾಲಿಸಿ ಅಂತೇಳಿ, ತೆರೆದ ಬಾಗಿಲ ಕಾನೂನು ಅಂತೇಳಿ. ಇದರ ಪ್ರಕಾರ ಚೈನಾ ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ವ್ಯಾಪಾರ ಮಾಡಲಿಕ್ಕಿರುವಂಥ ಅಧಿಕಾರವಿದೆ ಎಂಬುದಾಗಿರುವಂಥ ಒಂದು ಪಾಲಿಸಿ, ಓಪನ್ ಡೋರ್ ಪಾಲಿಸಿ ಅಂತ ಹೇಳ್ತಾರೆ ಇದಕ್ಕೆ. ಚೈನಾವನ್ನು 4 ಭಾಗಗಳಾಗಿ ವಿಂಗಡಿಸಿ ಒಂದೊಂದು ಭಾಗದಲ್ಲಿ ಒಂದೊಂದು ಸಾಮ್ರಾಜ್ಯದವರು ಏನು ಮಾಡುವಂಥದ್ದು, ವ್ಯಾಪಾರವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ. ಒಂದು ಭಾಗದಲ್ಲಿ ಅಮೇರಿಕನವರು ಕೂಡ ವ್ಯಾಪಾರವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಅಮೇರಿಕ ಕೂಡ ಚೈನಾಕ್ಕೆ ಬಂದುಕೊಂಡು ಚೈನಾದಲ್ಲಿರುವಂತಹ ಸಂಪದ್ಭರಿತ ವಸ್ತುಗಳನ್ನೆಲ್ಲ ಅವರು ದೋಚಿಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ
ರಾಜರ ವಿರುದ್ಧ ಸಾಮಾನ್ಯ ಜನರು ಸ್ವರ ಎತ್ತುತ್ತಾರೆ, ಯುದ್ಧಕ್ಕೆ ನಿಲ್ತಾರೆ. ಪ್ರಥಮತ ಯುದ್ಧ ನಡೆದದ್ದು ಬಾಕ್ಸರ್ ರೆಬೆಲಿಯನ್ ಅಂತೇಳಿ 1900ರಲ್ಲಿ ಈ ಯುದ್ಧ ನಡೀತದೆ. ದಿವಾಳಿ ತನಕ ನಮ್ಮನ್ನು ದೂಡ್ತಾರೆ, ಈ ರೀತಿಯಲ್ಲಿ ಮಾದಕ ವಸ್ತುಗಳನ್ನೆಲ್ಲ ನೀಡಿಕೊಂಡು ನಮ್ಮನ್ನು ಹಿಂದಕ್ಕೆ ತಳ್ಳುತ್ತಾರೆ ಎಂಬುದಾಗಿ ರಾಜರ ವಿರುದ್ಧ ಜನರೆಲ್ಲ ಒಟ್ಟುಗೂಡಿ ಸಮರ ಮಾಡ್ತಾರೆ. ಬಾಕ್ಸರ್ ರೆಬಿಲಿಯನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಸೋಲನ್ನು ಉಂಡ್ರು ಕೂಡ ನಂತರದ ದಿನಗಳಲ್ಲಿ ಶಕ್ತವಾದಂಥ ಸಮರಕ್ಕೆ ಶಕ್ತಿಯನ್ನು ನೀಡುತ್ತದೆ. ಹೀಗೆ 1911ರಲ್ಲಿ ಡಾಕ್ಟರ್ ಸನ್ ಯಾತ್ ಸೇನ್ ಎನ್ನುವಂಥ ವ್ಯಕ್ತಿ ರಾಜನಾಗಿ ಅಥವಾ ಅಲ್ಲಿ ಅಧಿಕಾರವನ್ನು ಪಡಿತಾನೆ. ಮಂಚ್ ರಾಜವಂಶದಲ್ಲಿರುವಂಥ ರಾಜರುಗಳನ್ನೆಲ್ಲ ಸೋಲಿಸ್ತಾನೆ. ಅವರ ರಾಜ್ಯರ ಆಡಳಿತವನ್ನು ಕೊನೆಗೊಳಿಸ್ತಾನೆ. ಅವು ಪ್ರತ್ಯೇಕವಾದಂಥ ಒಂದು ಪಾರ್ಟಿಯನ್ನು ರೂಪೀಕರಿಸ್ತಾನೆ. ರಷ್ಯಾದ ಸಹಾಯದಲ್ಲಿ ಚೈನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ರೂಪೀಕರಿಸ್ತಾನೆ. ಕುಮಿಂಗ್ದಮ್ ಎನ್ನುವಂಥ ಪಾರ್ಟಿಯನ್ನು ರೂಪೀಕರಿಸಿ ಇದರ ಮೂಲಕ ಇಲ್ಲಿರುವಂತಹ ಚೈನಾದ ಸಾಮ್ರಾಜ್ಯದಲ್ಲಿರುವಂತಹ ಜನರಿಗೆ ನೀತಿಯನ್ನು ನೀಡಲಿಕ್ಕೆ ಅವ ಯತ್ನಿಸ್ತಾನೆ. ಯಾರು? ಡಾಕ್ಟರ್ ಸನ್ ಯಾತ್ ಸೇನ್. ಪ್ರತ್ಯೇಕವಾಗಿ ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಮಾಜವಾದ. ರಾಷ್ಟ್ರೀಯತೆಯಲ್ಲಿ ಬರುವಂಥದ್ದು ಮಂಚ್ ರಾಜ್ಯದ ರಾಜ್ಯವಂಶವನ್ನು ನಾಶಗೊಳಿಸುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಬರುವಂಥದ್ದು ಪ್ರಜೆಗಳನ್ನು ಆಳ್ವಿಕೆ ಮಾಡುವಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ರೀತಿಯಲ್ಲಿರುವಂಥ ಆಡಳಿತೆಯನ್ನು ಜನರಿಗೆ ನೀಡಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ. ಸಮಾಜವಾದ ಅಂತ ಹೇಳಿದ್ರೆ ಇಲ್ಲಿ ಭೂಮಾಲೀಕರ ಕೈಯಲ್ಲಿ, ಶ್ರೀಮಂತರ ಕೈಯಲ್ಲಿರುವಂತಹ ಕೃಷಿ ಭೂಮಿಯನ್ನು ಸಾಮಾನ್ಯ ಜನರಿಗೆ ನೀಡುವಂಥದ್ದು. ಈ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಡಾಕ್ಟರ್ ಸನ್ ಯಾತ್ ಸೇನ್ ಮುಂದುವರಿತಾನೆ. ಸುಮಾರು ವರ್ಷದ ಬಳಿಕ ಮರಣ ಪಡುತ್ತಾನೆ. ಮರಣದ ನಂತರ ಚಿಯಾಂಗ್ ಕೈಶೆಕ್ ಎನ್ನುವಂಥ ರಾಜ ಆಳ್ವಿಕೆಯನ್ನು ಮಾಡ್ತಾನೆ. ಇವನು ಕೂಡ ರಷ್ಯಾದ ಸಹಾಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ತತ್ವ ಪ್ರಕಾರ ಈ ರಾಜ್ಯವನ್ನು ಆಳ್ತಾನೆ. ಚಿಯಾಂಗ್ ಕೈಶೆಕ್ ಹೇಗೆಂತ ಹೇಳಿದ್ರೆ, ಮಂಚು ರಾಜ್ಯದಲ್ಲಿ ರಾಜವಂಶಜರು ಯಾವ ರೀತಿಯಲ್ಲಿ ನಮ್ಮ ಚೈನಾದಲ್ಲಿ ಮಂಚ್ ರಾಜವಂಶದವರು ಯಾವ ರೀತಿಯಲ್ಲಿ ರಾಜ್ಯವನ್ನು ಆಳ್ತಿದ್ರು ಅದೇ ರೀತಿಯಲ್ಲಿ, ಅದನ್ನೇ ಹೋಲುವಂಥ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಇದನ್ನು ಮನಗಂಡು ಅಲ್ಲಿರುವಂತಹ ಪ್ರಧಾನವಾದಂತಹ ವ್ಯಕ್ತಿ ಇದನ್ನು ವಿರೋಧಿಸ್ತಾರೆ. ಮಾವೋ ಸೇತುಂಗ್ ಹೇಳುವಂತಹ ಕಮ್ಯುನಿಸ್ಟ್ ಪಾರ್ಟಿಯನ್ನು ರೂಪೀಕರಿಸಿ ಇವನ ವಿರುದ್ಧ ಹೋರಾಡ್ತಾರೆ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ 1934ರಲ್ಲಿ ಇಡೀ ಚೈನ್ಯದಲ್ಲಿ ಯಾತ್ರೆಯನ್ನು ಪ್ರಾರಂಭಿಸ್ತಾನೆ. ದೊಡ್ಡ ಮಾರ್ಚ್ ಅನ್ನು ಮಾಡ್ತಾನೆ. ಇದಕ್ಕೆ ನಾವು ಲಾಂಗ್ ಮಾರ್ಚ್ ಅಂತೇಳಿ ಹೇಳ್ತೇವೆ. ಸುಮಾರು 12,000 ಕಿಲೋಮೀಟರ್ನಷ್ಟು ದೂರಕ್ಕೆ ನಡೆದುಕೊಂಡು ಕಮ್ಯುನಿಸ್ಟ್ ಪಾರ್ಟಿಯನ್ನು ಅವ ಏನು ಮಾಡ್ತಾನೆ ಅಂತ ಹೇಳಿದರೆ ವಿಸ್ತಾರಗೊಳಿಸ್ತಾನೆ. ಅದರ ತತ್ವದ ಬಗ್ಗೆ, ಜನರಿಗೆ ಬೇಕಾಗಿರುವಂಥ ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಮಾಜವಾದ ಇದನ್ನೆಲ್ಲ ಪಸರಿಸಲಿಕ್ಕೆ ಬೇಕಾಗಿ 12,000 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾನೆ. ಲಾಂಗ್ ಮಾರ್ಚ್ ಅನ್ನು ಮಾಡ್ತಾನೆ. ಈ ರೀತಿಯಲ್ಲಿ 1949 ಅಕ್ಟೋಬರ್ 1ರಂದು ಚೈನಾ ರಿಪಬ್ಲಿಕ್ ಆಗ್ತದೆ. ಚೈನಾ ಪೀಪಲ್ ರಿಪಬ್ಲಿಕ್ ಅಂತೇಳಿ ಕರೆಸಲ್ಪಡುತ್ತದೆ. ಈ ರೀತಿಯಲ್ಲಿ ಗುಲಾಮರಿಂದ, ರಾಜವಂಶಜರಿಂದ ನೋವನ್ನುಂಡ ಚೈನಾ ರಾಜ್ಯ ರಷ್ಯಾದ ಸಹಾಯದಲ್ಲಿ ರೂಪೀಕೃತಗೊಂಡಂತಹ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ತತ್ವ ಪ್ರಕಾರ ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಅಲ್ಲಿರುವಂತಹ ಜನರಿಗೆ ನೀತಿ, ನ್ಯಾಯ, ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಮಾನತೆಯನ್ನೆಲ್ಲ ನೀಡಿಕೊಂಡು ರಾಜ್ಯವನ್ನು ಆಳ್ತಾ ಬರ್ತಾರೆ. ಕೊನೆಗೆ 1949 ಅಕ್ಟೋಬರ್ 1ರಂದು ಚೈನಾ ಪೀಪಲ್ ರಿಪಬ್ಲಿಕ್ ಎಂಬುದಾಗಿ ಸ್ವತಂತ್ರಗೊಳ್ಳುತ್ತದೆ. ಇದಾಗ್ತದೆ ಇವತ್ತಿನ ಚೈನಾ ಕ್ರಾಂತಿಯ ವಿಷಯವನ್ನು ನಾವು ಚರ್ಚೆ ಮಾಡಿದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಕಲಿಯಿರಿ. 4 ಅಥವಾ 6 ಅಂಕಗಳ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದರಲ್ಲಿದೆ. ಇದನ್ನು ಚೆನ್ನಾಗಿ ಕಲಿತುಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವಾಗಿ ನಾನು ಬರ್ತೇನೆ. ಅಲ್ಲಿಯ ತನಕ ಎಲ್ಲರೂ ಕೂಡ ನಮಸ್ಕಾರ.